ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದೈವ ಸಂದೇಶಕ್ಕೆ ನಿಮ್ಮೆಲ್ಲರನ್ನೂ ನಾನು ಸುಸ್ವಾಗತ ಬಯಸುವಂತನಾಗಿದ್ದೇನೆ. ಇವತ್ತಿನ ಸಂದೇಶ ನಾವು ಕ್ರಿಸ್ತನ ಸತ್ಯದಲ್ಲಿ ನೆಡ್ತಕ್ಕಂಥದ್ದು. ಯೋಹಾನನ ಸಂಧಿಯಲ್ಲಿ ನಾವು ಓದುವಾಗ ಯೋಹಾನ್ ಬರೆದ ಪತ್ರಿಕೆ ಭಾಳಷ್ಟು ಅಮೂಲ್ಯವಾದದ್ದು. 3ನೇ ಯೋಹಾನದಲ್ಲಿ ನಾವು ಓದ್ತೇವೆ, ದೇವರ ಮಕ್ಕಳು ದೇವರ ಸತ್ಯದಲ್ಲಿ ನಡೆಯುವಾಗ ಬಹಳ ಸಂತೋಷವನ್ನು ಕೊಡುತ್ತದೆ ಅಂತ ಯೋಹಾನ ತಿಳಿಸುವಂತನಾಗಿದ್ದಾನೆ. ನಾವು ಯೋಹಾನ ಬರೆದ 3ನೇ ಪತ್ರಿಕೆಯಲ್ಲಿ ಈ ರೀತಿ ಹೇಳುತ್ತಾನೆ, ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ, ನೀನು ಸತ್ಯವಂತನಾಗಿ ನಡೆಯುವನು ಎಂದು ಹೇಳುವಾಗ ನಾನು ಬಹಳ ಸಂತೋಷಪಡುತ್ತೇನೆ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವೂ ನನಗಿಲ್ಲ. ಹೌದು ಪ್ರಿಯರಲ್ಲಿ, ಯೋಹಾನನು ಸಭೆಗೆ ಬರೆದಂಥ ಈ ಮಹತ್ವದ ಪತ್ರಿಕೆಯಲ್ಲಿ ದೇವರ ಮಕ್ಕಳು ಸತ್ಯದಲ್ಲಿ ನಡೆಯುವಾಗ ಅದು ಸಂತೋಷವನ್ನು ಕೊಡುವಂತಾಗಿದೆ. ಇಲ್ಲಿ ಯೋಹಾನ್ ಗಾಯನಿಗೆ ಬರೆದ ಪತ್ರಿಕೆಯಲ್ಲಿ ಅವನು ಏನಂತಾರೆ, ಸತ್ಯದಲ್ಲಿ ನಡೆಯುವಂತನಾಗಿದ್ದು. ಇವತ್ತು ನಮ್ಮ ಸಭೆಗಳಲ್ಲಿ ಅಲ್ಲಿ 2 ರೀತಿಯ ಜನಗಳು ಇರುವಂತಾಗಿರುವಂತ ನೋಡ್ತೇವೆ. ಒಬ್ಬರು ಸತ್ಯದಲ್ಲಿ ನಡೀತಕ್ಕಂಥದ್ದು, ಒಬ್ಬರು ಸತ್ಯವನ್ನು ಪ್ರೀತಿ ಮಾಡದೇ ಇರ್ತಕ್ಕಂಥವ್ರು. ಇಲ್ಲಿ ಗಾಯನ ಆ ವ್ಯಕ್ತಿ ಸಭೆಯ ಹಿರಿಯರಾದಂಥ ಗಾಯನನಿಗೆ ಈ ಪತ್ರಿಕೆಯಲ್ಲಿ ಯೋಹಾನನು ಭಾಳ ಸಂತೋಷವನ್ನು ವ್ಯಕ್ತಪಡಿಸುವಂತನಾಗಿದ್ದಾನೆ. ಯಾಕೆಂದರೆ ಆ ವ್ಯಕ್ತಿ ಏನಿದ್ರೆ ಸತ್ಯದಲ್ಲಿ ನಡೆಯುವಂತನಾಗಿದ್ದು, ಅಂದರೆ ಪ್ರೀತಿಯನ್ನು ಮಾಡಿ ತೋರಿಸುವಂತನಾಗಿದ್ದು. ಅಂದರೆ ಇಲ್ಲಿ ಸತ್ಯದಲ್ಲಿ ನಡೆಯುವುದು ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಪ್ರಿಯರೇ, ದೇವರನ್ನು ಆರಾಧಿಸ್ತಕ್ಕಂಥ ನಾವುಗಳು ಸತ್ಯದಲ್ಲಿ ನಾವು ಜೀವಿಸಬೇಕಾಗಿದೆ, ಸತ್ಯದಲ್ಲಿ ನಡೆಯಬೇಕಾಗಿದೆ. ಸತ್ಯದ ಮಾರ್ಗದಲ್ಲಿ ನಾವು ಅಳವಡಂಬಡಿಕೆ ಹೋಗುವಾಗ ಹನೋಕನ ಜೀವನ ಚರಿತ್ರೆಯನ್ನು ನೋಡುತ್ತೇವೆ. ಹನೋಕನನು ದೇವರ ಜೊತೆಯಲ್ಲಿ ಎಷ್ಟು ವರ್ಷ ಬಾಳಿದ್ದಾನೆ ಅಂದರೆ 300 ವರ್ಷ ಅವನು ದೇವರ ಜೊತೆಲಿ ಅನ್ಯೋನ್ಯತೆಯಲ್ಲಿ ಇದ್ದನು. ಈ ವಾಕ್ಡ್ ವಿತ್ ಗಾಡ್ ಫಾರ್ 300 years. ಹನೋಕನು ದೇವರ ಜೊತೆಯಲ್ಲಿ 300 ವರ್ಷ ಏನು ಮಾಡಿದಂತ್ರಿ, ಜೀವಿಸುವಂತನಾಗಿದ್ದನು, ಅವನ ಜೊತೆಯಲ್ಲಿ ನಡೆಯುವಂತನಾಗಿದ್ದನು, ಅವರ ಅನ್ಯೋನ್ಯತೆಯಲ್ಲಿ ನಡೆಯುವಂತನಾಗಿದ್ದನು. ಹೌದು ಪ್ರಿಯರೇ, ಇಂದಿನ ಚರಿತ್ರೆಯಲ್ಲಿ ಇಂದಿನ ಕಾಲದಲ್ಲಿ ನಾವು ನೋಡುವಾಗ ದೇವರು ತನ್ನ ಪ್ರಿಯ ಮಕ್ಕಳ ಜೊತೆಯಲ್ಲಿ ಅವನು ಜೀವಿಸುವಂತನಾಗಿದ್ದನು. ಇದರ ಒಂದು ಗುಟ್ಟೇನು ಅಂತ ತಿಳ್ಕೊಳ್ಳುವಾಗ, ಹನೋಕನು ದೇವರ ಜೊತೆಯಲ್ಲಿ 300 ವರ್ಷ ಜೀವಿಸುವಂತನಾಗಿದ್ದು ಬದುಕಿದ್ದನು ಅಂತ ನೋಡ್ತೇವೆ. ಆವಾಗ ಬದುಕಿ ಅವನು ಮರಣವನ್ನು ಕಾಣದೆ ಏನು ಮಾಡಿದಂತ್ರಿ, ಪರಲೋಕಕ್ಕೆ ಸ್ವಾಮಿ ಅವನ ಕರೆಯಲ್ಪಟ್ಟನು. ಈ ಮಹಾ ವ್ಯಕ್ತಿಯ ಜೀವಿತದಲ್ಲಿ ನಾವು ನೋಡುವಾಗ ಭಾಳಷ್ಟು ನಾವು ಕಲಿಯುವಂತಿದೆ. ಯಾಕೆಂದರೆ ಅವನು ದೇವರ ಜೊತೆಯಲ್ಲಿ ಜೀವಿಸುವಂತನಾಗಿದ್ದು. ಯಾಕೆಂದರೆ ಪ್ರಿಯರೇ, ಇವತ್ತು ಹನೋಕನ ಚರಿತ್ರೆಯನ್ನು ನಾವು ಇಬ್ರಿಯದವರ ಪತ್ರಿಕೆಯಲ್ಲಿ ನಾವು ಓದ್ತೇವೆ. 11ನೇ ಸಂಧಿಯಲ್ಲಿ ನಾವು ಇಬ್ರಿಯದವರ ಪತ್ರಿಕೆಯಲ್ಲಿ ನಾವು ನೋಡುವಾಗ ಇಲ್ಲಿ 5ನೇ ವಚನ, 11ನೇ ಸಂಧಿ 5ನೇ ವಚನವನ್ನು ನೋಡ್ತೇವೆ. ಏನೆಂದರೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಟ್ಟೋದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆ ಆಗಿದ್ದನೆಂದು ಸಾಕ್ಷಿ ಉಂಟು. ಆಮೇನ್. ಹೌದು ಪ್ರಿಯರೇ, ಇಲ್ಲಿ ಹನೋಕನನ್ನು ಏನೆಂದರೆ ಅವನು ಅನ್ಯೋನ್ಯತೆಯಲ್ಲಿ ಇದ್ನು. ಸ್ವಾಮಿ ಜೊತೆಲಿ 300 ವರ್ಷ ಯಾಕೆ ಬೆಳೆದಂದರೆ ಅವನು ದೇವರ ನಂಬಿಕೆಯಲ್ಲಿ ಬೆಳೆದಂಥ ವ್ಯಕ್ತಿಯಾಗಿದ್ದು, ದೇವರಿಗೆ ಅವನು ಮೆಚ್ಚುಗೆ ಆಗಿದ್ನು ಅಂತ ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಹಾಗೆಯೇ ಅವನ ಒಂದು ಇದ್ದಂಥ ದೇವರ ಜೊತೆಲಿ ಇಟ್ಕೊಂಡಂಥ ಒಂದು ಸಂಬಂಧವಾಗಿತ್ತು. ದೇವರ ಮೇಲಿನ ನಂಬಿಕೆ ಮತ್ತು ಅವನ ವಾಗ್ದಾನದಲ್ಲಿ ಅವನು ಭರವಸೆ ಇಟ್ಟಿದ್ದು. ಹನೋಕನು ನಡ್ರಿ ಅವನು ಮೆಚ್ಚುಗೆಯಾಗಿ ಜೀವಿಸಿದಂತ ನಾವು ನೋಡ್ತೇವೆ. ಯಾಕೆಂದರೆ ಅವನು ಮೆಚ್ಚುಗೆಯಾಗಿದ್ನು ಅಂತ ಸಾಕ್ಷಿ ಉಂಟು ಅಂತ ನಾವು ಇಬ್ರಿಯದವ್ರಿಗೆ ಪತ್ರಿಕೆಯಲ್ಲಿ ನಾವು ಕಲಿತೀವಿ. ಹನೋಕನು ಏನಂತ್ರಿ, ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸುವಂತನಾಗಿದ್ನು. ಅವನ ಕಾಲದಲ್ಲೂ ಸಹ ಲೋಕ ಬಹಳಷ್ಟು ಏನಂತ್ರಿ ಪಾಪದಿಂದ ಕೂಡಿತ್ತು. ಆ ಪಾಪದ ಲೋಕದಲ್ಲೂ ಸಹ ದೇವರು ಹನೋಕನನ್ನು ಏನಂತ್ರಿ ಜೊತೆಯಲ್ಲಿ ಜೀವಿಸುವಂತನಾಗಿತ್ತು ನಾವು ನೋಡ್ತೇವೆ.
ಹೌದು ಪ್ರಿಯರೇ, ಆದಿಯಿಂದ ನಾವು ನೋಡುವಾಗ ದೇವರು ಅವರನ್ನೇ ತನ್ನ ಮಕ್ಕಳನ್ನು ಆರಿಸ್ಕೊಂಡು ಈ ಪಾಪ ಲೋಕದಲ್ಲಿ ನಡೆಸಿದ್ದಾನೆಂತ ನಾವು ನೋಡುವಂತರಾಗಿದ್ದೇವೆ. ಈ ಅಂತ್ಯಕಾಲದಲ್ಲೂ ಸಹ ಈ ಪಾಪದ ಲೋಕದಲ್ಲಿ ನಮ್ಮನ್ನು ಸಹ ದೇವರನ್ನು ನೋಡುವಾಗ, ಹುಡುಕುವಾಗ ನಾವು ಅವ್ರ ಜೊತೆಯಲ್ಲಿ ಜೀವಿಸುವಂತರಾಗಿದ್ದೇವೆ. ಯಾವಾಗ? ನಂಬಿಕೆ ಇರುವ ಮುಖಾಂತರ. ಯಾಕೆಂದರೆ ನೋಡಿರಿ, ನಾವು ಹೇಳ್ತೀವಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲನ ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ಹೌದು ಪ್ರಿಯರೇ, ಇವತ್ತು ದೇವರನ್ನು ಕಾಣಬೇಕನ್ನೋ ಪ್ರತಿ ಹಂಬಲ ನಮ್ಮ ಹೃದಯಗಳಲ್ಲಿ ಇರಬೇಕಾಗಿದೆ. ಮನುಷ್ಯ ಯಾವಾಗ ದೇವರನ್ನು ನೋಡ್ತಾನೋ ಮನಪೂರ್ವಕವಾಗಿ ಅವನಿಗೆ ಸ್ವಾಮಿ ಕಾಣಿಸುವಂತನಾಗಿದ್ದಾನೆ. ಯಾಕೆಂದರೆ ಇಲ್ಲಿ ಹೇಳ್ತೀನಿ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಅಂತ ನಂಬಬೇಕು. ನಮ್ಮ ದೇವರು ಜೀವಿಸುವಂಥ ದೇವರು ಅಂತ ಹೇಳುತ್ತಾನೆ. ಯಾಕೆಂದರೆ ಪ್ರಿಯರೇ, ದೇವರು ಇದ್ದಾನೆ. ಇವತ್ತು ಸಹ ಈ ಅಂತ್ಯಕಾಲದಲ್ಲೂ ಸಹ ದೇವರು ತನ್ನ ಮಕ್ಕಳನ್ನು ತನಗಾಗಿ ಹುಡುಕುವರಿಗೋಸ್ಕರ ಕಾದಿದ್ದಾನೆ. ಯಾಕೆಂದರೆ ನಾವು ನೋಡ್ತೇವೆ, ದೇವರ ಬಳಿಗೆ ಇದ್ದಾನೆ ಅಂತಲೇ. ಯಾಕೆಂದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, 14ನೇ ಸಂಧಿ 19ನೇ ವಚನದಲ್ಲಿ ನಾವು ಓದುವಾಗ ದೇವರು ಜೀವಿಸುವಂಥ ದೇವರಾಗಿದ್ದಾರೆ. ಯಾಕೆಂದರೆ ನಾವು ಓದುವಾಗ ಯೋಹಾನ ಬರೆದ ಸುವಾರ್ತೆ 14ನೇ ಸಂಧಿ 19 ನಾವು ಓದೋಣ ಪ್ರಿಯರೇ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಆಮೇನ್. ಹೌದು ಪ್ರಿಯರೇ, ಸ್ವಾಮಿ ಹೇಳ್ತಾನೆ, ಈ ಲೋಕ ಕಾಣುವುದಿಲ್ಲ, ನೀವು ನೋಡ್ತೀರಿ. ಯಾಕೆಂದರೆ ನಾನು ಬದುಕುವುದರಿಂದ ನೀವು ಬದುಕ್ತಿದ್ದೀರಿ. ಹೌದು ಪ್ರಿಯರೇ, ನಮ್ಮ ದೇವರು ಜೀವೋಳ್ಳಂಥ ದೇವರು. ಸ್ವಾಮಿ ಪುನರುತ್ಥಾನ ಹೊಂದಿ ಜೀವಿಸುವಂಥ ದೇವರು ಇವತ್ತು ತನ್ನ ಜನಗಳ ಮಧ್ಯದಲ್ಲಿ ವಾಸವಂತನಾಗಿದ್ದಾನೆ. ತಮ್ಮ ಜನಗಳ ಹೃದಯದಲ್ಲಿ ವಾಸವಂತನಾಗಿರ್ತಾನೆ. ಅದೇ ನಮ್ಮ ಅನುಭವ ಆಗಿರಬೇಕು. ಇವತ್ತು ನಾನು ದೇವರ ಜೊತೆಯಲ್ಲಿ ಸತ್ಯದಲ್ಲಿ ನಡಿಬೇಕಾದರೆ ಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸುವಂತನಾಗಿರಬೇಕು. ಅಬ್ರಾಹ್ಮನ ನಾವು ನೋಡುವಾಗ ಅಬ್ರಾಹ್ಮನಿಗೆ ಸ್ವಾಮಿ ಅವನು 99 ವರ್ಷ ಆದಮೇಲೆ ಕಾಣಿಸ್ಕೊಳ್ಳುವಂತನಾಗಿರ್ತಾನೆ. ಅಬ್ರಾಹ್ಮನಿಗೆ ಕಾಣಿಸ್ಕೊಳ್ಳುವಾಗ ಅಬ್ರಾಹ್ಮನಿಗೆ ಸ್ವಾಮಿ ದೇವರು ಏನು ಹೇಳ್ತಾನೆ ಅಂದರೆ, ಆದಿಕಾಂಡದಲ್ಲಿ ನಾವು ಓದ್ತೇವೆ 17ನೇ ಸಂಧಿ 1ನೇ ವಚನದಲ್ಲಿ, ಅಬ್ರಹಾಮನು 99 ವರ್ಷವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನ ದೇವರು, ನನಗೆ ನಡಕೊಂಡು ದೋಷವಿಲ್ಲದನಾಗಿರು. ಹೌದು ಪ್ರಿಯರೇ, ಏನಂತೀರಿ? ನಾನು ಸರ್ವಶಕ್ತನು, ಐ ಆಮ್ ಆಲ್ ಮೈಟಿ ಗಾಡ್, ವಾಕ್ ಬಿಫೋರ್ ಮೀ, ಬಿ ಪರ್ಫೆಕ್ಟ್. ಪರಿಪೂರ್ಣ ಜೀವಿತವನ್ನು ಜೀವಿಸುವಂಥ ಸ್ವಾಮಿ ಅಬ್ರಹಾಮ್ಗೆ ಕರೆಯುವಂತನಾಗಿರ್ತಾನೆ. ಹೌದು ಪ್ರಿಯರೇ, ಅಬ್ರಹಾಮನು ಕರೆಯಲ್ಪಟ್ಟಿರುವಾಗ ಅವನು 75 ವರ್ಷ ಆಗಿದ್ದು. ಇವಾಗ ಸ್ವಾಮಿ ಹೇಳ್ತಾನೆ 99 ವರ್ಷದ ಮೇಲೆ, ಬಿ ಪರ್ಫೆಕ್ಟ್, ವಾಕ್ ಬಿಫೋರ್ ಮೀ, ಬಿಕಾಸ್ ಐ ಆಮ್ ಆಲ್ ಮೈಟಿ ಗಾಡ್. ನಾನು ಸರ್ವಶಕ್ತನಾದ್ದರಿಂದ ನನ್ನ ಮುಂದೆ ನೀವು ಜೀವಿಸಿ ಏನು ಮಾಡಬೇಕಂತೀರಿ? ಪರಿಪೂರ್ಣನಾಗಿರೋದು. ಹೌದು ಪ್ರಿಯರೇ, ದೇವರು ತಾನು ಕರೆಯಲ್ಪಟ್ಟಂಥ ಮಕ್ಕಳನ್ನು ಪರಿಪೂರ್ಣತೆಯಲ್ಲಿ ನಡೆಸುವಂತನಾಗಿದ್ದಾನೆ. ಯಾವಾಗ ನಾವು ಕ್ರಿಸ್ತನನ್ನು ಸಂಪೂರ್ಣ ಅಂಗೀಕರಿಸಿಕೊಳ್ಳುವಾಗ, ಸಂಪೂರ್ಣ ಹುಡುಕುವಾಗ, ನಮ್ಮ ಸತ್ಯವೇದಗಳಲ್ಲಿ ನಾವು ಓದುವಾಗ ಪ್ರಿಯರೇ, ಧರ್ಮೋಪದೇಶ ಖಂಡದಲ್ಲಿ ನಾವು ಓದ್ತೇವೆ 4ನೇ ಸಂಧಿ 29ನೇ ವಚನದಲ್ಲಿ ಈ ರೀತಿ ಹೇಳುತ್ತಾರೆ, ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತ ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡ್ಡಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರುಳ್ಳ ದೇವರಾದ್ದರಿಂದ ಆತ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ದೇವರು ಕೃಪಾ ಪ್ರೀತಿ ಸ್ವರೂಪಿ. ಅವನು ಯಾರನ್ನು ತಳ್ಳಿ ಬಿಡುವುದಿಲ್ಲ. ನನ್ನ ಬಳಿಗೆ ಬರುವನ್ನು ನಾನು ಯಾವತ್ತೂ ತಳ್ಳಿ ಬಿಡುವುದಿಲ್ಲ ಅಂತ ಹೇಳೋದು. ನಮ್ಮ ದೇವರು ಕೃಪಾ ಪ್ರೀತಿ ಸ್ವರೂಪಿಯು. ಅವನ ಹತ್ತಿರಿಗೆ, ಅವನ ಸನ್ನಿಧಿಗೆ ಬರುವಾಗ, ಅವನ ಹುಡುಕಿ ಬರುವಾಗ ಪ್ರತಿಯೊಬ್ಬರನ್ನು ತಳ್ಳಿ ಬಿಡುವುದಿಲ್ಲ. ಈ ಲೋಕದಲ್ಲಿ ಯೇಸು ಸ್ವಾಮಿ ಇರುವಾಗ ತನ್ನ ಶಿಷ್ಯರುಗಳನ್ನು ಕರೆಯಲ್ಪಡುವಂತನಾಗಿದ್ದನು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಂತರಾಗಿರ್ತೇವೆ. ಏನೆಂದರೆ ಅವನು ಯೋಹನನ್ನು ಕರೆಯುವಂತನಾಗಿರ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಸಂಧಿ 11ನೇ ವಚನದಲ್ಲಿ ನಾವು ಓದುವಾಗ ನಾವು ಇದರಲ್ಲಿ ದೇವರು ಕರೆಯಲ್ಪಟ್ಟಂಥ ಶಿಷ್ಯರುಗಳನ್ನು ನೋಡುವಂತರಾಗಿತ್ತು. 4ನೇ ಸಂಧಿ 19ನೇ ಹೇಳ್ತಾರೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಇಡುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆಂದು ಹೇಳುತ್ತಲೇ ಅವರು ತಮ್ಮ ಬೆಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು.
ಹೌದು ಪ್ರಿಯರೇ, ಇಲ್ಲಿ ಸ್ವಾಮಿ ಆ ಸಮುದ್ರ ಕಡೆಯಲ್ಲಿ ಹೋಗುವಾಗ ಪೇತ್ರ ಮತ್ತು ಅವರ ಸಹೋದರನ ಕರೆಯುವಂತನಾಗಿರ್ತಾನೆ. ಯಾಕೆಂದರೆ ಇಲ್ಲಿ ನಾವು ಹೋದುವಾಗ ಪ್ರಿಯರೇ ಸ್ವಾಮಿ ಕರೆಯಲ್ಪಟ್ಟನು ಅವ್ರ ಜೊತೆಲಿ, ದೇವರ ಜೊತೆಲಿ. ಮತ್ತಾಯನ ಬರೆದ ಸುವಾರ್ತೆ 9:9 ವಾಕ್ಯದಲ್ಲೂ ಸಹ ಇಲ್ಲಿ ಮತ್ತಾಯನನ್ನು ಕರೆಯುವಂತನಾಗಿರ್ತಾನೆ. ಯೇಸು ಹೋಗ್ತಿರುವ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಹಿಂಬಾಲಿಸಿ ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದರು. ಹೌದು ಪ್ರಿಯರೇ, ಸ್ವಾಮಿ ತನ್ನ ಮಕ್ಕಳಾದಂಥ ಪ್ರತಿಯೊಬ್ಬರನ್ನು ಏನಂತಾರೆ ಕರೆಯುವಂತನಾಗಿದ್ದು. ಇವತ್ತು ಆ ಕರೆಯುವಿಕೆಯಲ್ಲಿ ನಮ್ಮನ್ನು ಕರೆದಿದ್ದಾನೆ. ನಾವು ಕ್ರಿಸ್ತನ ಜೊತೆಯಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ, ಕ್ರಿಸ್ತನ ಜೊತೆಯಲ್ಲಿ ಅಸತ್ಯದಲ್ಲಿ ನಡಿಬೇಕಾಗಿದೆ. ಇವತ್ತು ನಾನು ಪರಿಪೂರ್ಣವಾಗಿ ಕ್ರಿಸ್ತನ ಜೊತೆಯಲ್ಲಿರುವಾಗ ಪರಿಪೂರ್ಣತೆಯಲ್ಲಿ ನಾವು ಜೀವಿಸುವಂತರಾಗಿದ್ದೇವೆ. ಯಾವ ರೀತಿ ಹನೋಕನು ದೇವರ ಜೊತೆಯಲ್ಲಿ 300 ವರ್ಷ ಏನಂತ್ರಿ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಅಂತ ನೋಡ್ತೇವೆ. ಅನ್ಯೋನ್ಯತೆ ದೇವರ ಜೊತೆಯಲ್ಲಿ ನಾವು ಜೀವಿಸುವಂತಕ್ಕಂಥದ್ದು. ಅವನು 300 ವರ್ಷ ಜೀವಿಸುವಾಗ ಅವನು ಮರಣವನ್ನೇ ಕಾಣಲಿಲ್ಲ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ಹಿಂಬಾಲಿಸ್ತಕ್ಕಂಥ ಕ್ರಿಸ್ತನ ಜೊತೆಯಲ್ಲಿ ಜೀವಿಸುವಂಥವರು, ಸತ್ಯದಲ್ಲಿ ನಡೀತಕ್ಕಂಥವ್ರಿಗೆ ಮರಣ ಸಾಧ್ಯನೇ ಇಲ್ಲ. ನೋಡಿರಿ, ನಾವು ಇವತ್ತಿನ ಯೆಶಾಯನ ಪ್ರವಾದನೆಯಲ್ಲಿ 55ನೇ ಸಂಧಿಯಲ್ಲಿ ನಾವು ಓದ್ತೇವೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನಿಗೆ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗೆನ್ನುತ್ತಾನೆ. ಹೌದು ಪ್ರಿಯರೇ, ಸ್ವಾಮಿ ಇವತ್ತು ಸಹ ಎಷ್ಟೋ ಜನಗಳನ್ನು ಕರೆಯುವಂತನಾಗಿರ್ತೀನಿ. ಯಾಕೆಂದರೆ ಅವನು ಹುಡುಕುವಾಗ ಅವನು ಸಿಕ್ಕುವಂತನಾಗಿರ್ತೀನಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಹೌದು ಪ್ರಿಯರೇ, ಇವತ್ತು ಲೋಕದಿಂದ ಕೆಟ್ಟ ಜೀವದಿಂದ ಪರಿಶುದ್ಧ ಜೀವಿತಕ್ಕೆ ಬರಬೇಕಾಗಿದೆ. ಹನೋಕನು ಯಾವ ರೀತಿ ಪರಿಶುದ್ಧ ಜೀವಿತವನ್ನು ಜೀವಿಸ್ತನಾಗಿದ್ದನೋ ದೇವರ ಜೊತೆಯಲ್ಲಿ ಇದ್ದು, ಅದೇ ರೀತಿ ನಾವು ಇವತ್ತು ದೇವರ ಹೆಸರಿನಲ್ಲಿ ಇರುವಾಗ, ಆ ಸತ್ಯ ದೇವರನ್ನು ನಾವು ನಂಬಿರುವಾಗ ಆ ಪರಿಶುದ್ಧ ಜೀವಿತವನ್ನು ಜೀವಿಸಬೇಕಾಗಿದೆ. ಅದೇ ರೀತಿ ಏನಂತಾರೆ, ಸ್ವಾಮಿ ಅಬ್ರಾಮನು ಯಾವ ರೀತಿ ಹೇಳಿದ್ನೋ, ಬಿ ಪರ್ಫೆಕ್ಟ್ ಬಿಫೋರ್ ಮೀ. ಹೌದು ಪ್ರಿಯರೇ, ನಮ್ಮ ಈ ದೇಶದಲ್ಲಿ ತಿಳಿದ ಪ್ರಕಾರ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಸಹ ನಾವು ನೋಡುವಂತರಾಗಿದ್ದೇವೆ. 5ನೇ ಸಂಧಿ 48ನೇ ವಚನದಲ್ಲಿ ಸ್ವಾಮಿ ಒಬ್ಬ ತನ್ನ ಶಿಷ್ಯರಿಗೆ ಹೇಳುವುದು ಏನೆಂದರೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 48ನೇ ವಚನವನ್ನು ಓದೋಣ. ಇಲ್ಲಿ ದೇವರು ಹೇಳುವುದು ಏನೆಂದರೆ, ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಇಲ್ಲಿ ಸ್ವಾಮಿ ಹೇಳುವಂತನಾಗಿರ್ತೇನೆ, ಮನುಷ್ಯನು ದೇವರ ಜೊತೆಯಲ್ಲಿ ದೇವರ ಪರಿಶುದ್ಧ ನಾಮದಲ್ಲಿ ನಂಬಿಕೆ ಇಟ್ಟಿರುವಾಗ, ದೇವರ ಜೊತೆಯಲ್ಲಿ ಇರುವಾಗ ನಾವೇನಾಗ್ತೇವೆ, ಆ ಜೀವತ್ವ ಪರಿಶುದ್ಧ ಜೀವತ್ವನ ನಿಮ್ಮ ಪರಲೋಕದಲ್ಲಿರತಕ್ಕಂಥ ತಂದೆಯು ದೋಷ ಇಲ್ಲದವನಾದ್ದರಿಂದ ನೀವು ದೋಷವುಳ್ಳವರಾಗಿರಿ. ಹೌದು ಪ್ರಿಯರೇ, ಇವತ್ತು ನಾನು ಯಾವ ರೀತಿ ದೋಷವುಳ್ಳವನಾಗಿದ್ದೇನೆ ಅಂತ ನೋಡುವಾಗ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತೆ, ಹೊಟ್ಟೆಕಿಚ್ಚು, ಅಶ್ವೆ, ದ್ವೇಷ ಇವು ದೇವರ ಪರಿಪೂರ್ಣತೆಗೆ ಅಡ್ಡಿ ಮಾಡುವಂತಾಗಿದೆ ಪ್ರಿಯರೇ. ಪರಿಪೂರ್ಣ ಜೀವಿತಕ್ಕೆ ಬರಲು ಅಡ್ಡಿ ಮಾಡುವಂತಾಗಿದೆ. ಆದ್ದರಿಂದ ಇದನ್ನು ನಾವು ಏನು ಮಾಡ್ತೇನೆ ನೋಡಿರಿ, 43ನೇ ಸಂಧಿ ಸ್ವಾಮಿ ಹೇಳಿದ್ದು, ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳೇ ಅದೇ ಎಂಬುದಾಗಿ ಕೇಳಿದ್ದೀರ ಅಷ್ಟೇ. ಆದರೆ ನಾನು ನಿಮ್ಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡುವುದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯ ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ. ನಿಮಗೆ ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೋ? ನಿಮ್ಮ ಸಹೋದರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಹೌದು ಪ್ರಿಯರೇ, ಇವತ್ತು ಸ್ವಾಮಿ ಹೇಳಿದ ಈ ಸತ್ಯ ಸಂದೇಶದಲ್ಲಿ ಭಾಳಷ್ಟು ಸತ್ಯ ಅಡಕವಾಗಿದೆ. ನಾವು ನಮ್ಮನ್ನೇ ಪ್ರೀತಿಸುವುದನ್ನು ಪ್ರೀತಿ ಮಾಡಿದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿ, ನಿಮ್ಮನ್ನು ದ್ವೇಷವರನ್ನು ಪ್ರೀತಿ ಮಾಡಿ ಅಂತ ಹೇಳೋದು, ನಿಮಗೆ ಹಿಂಸೆ ಪಡೆಯೋರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳೋದು, ಇದೇ ಆ ಪರಲೋಕದ ಗುಣ ಲಕ್ಷಣಗಳಾಗಿದೆ ಪ್ರಿಯರೇ. ಇದು ಸತ್ಯ ದೇವರನ್ನು ನಂಬಿರ್ತಕ್ಕಂಥ ಜೀವಿತದಲ್ಲಿ ಇರ್ತಕ್ಕಂಥ ಗುಣಾಶಯಗಳು.
ಯಾವುದು ಪ್ರಿಯರೇ, ಇವತ್ತು ನಾನು ಪರಿಪೂರ್ಣ ಕ್ರೈಸ್ತ ಮಗನಾಗಿ ಬೇಕಾದರೆ ಈ ಎಲ್ಲ ದ್ವೇಷಗಳು, ಈ ಎಲ್ಲ ನಡತೆಗಳನ್ನು ನಾನು ದೇವರು ಹೇಳಿದಂಥ ಈ ಗುಣಾತಿಶಯಗಳನ್ನು ನಾನು ಪಾಲಿಸಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತು ಸ್ವಾಮಿ ನಮ್ಮನ್ನು ಪರಿಪೂರ್ಣತೆಗೆ ಕರೆಯಲ್ಪಟ್ಟಿದ್ದಾನೆ. ದೇವರು ಕರೆಯಲ್ಪಟ್ಟಿದ್ದರ ಮುಖಾಂತರ ಸ್ವಾಮಿ ನಮ್ಮನ್ನು ಕರೆದಿದ್ದಾನೆ. ನಾವು ಓದುವಾಗ ಯೆರೆಮೀಯ ಬರೆದ ಪ್ರವಾದನೆ 45ನೇ ಸಂಧಿ, ಯೆರೆಮೀಯನು ಬರೆದ ಪ್ರವಾದನೆ 45ನೇ ಸಂಧಿ 5ನೇ ವಚನ ನಾನು ಓದಿಕೊಳ್ಳೋಣ ಪ್ರಿಯರೇ. ಇಲ್ಲಿ ಹೇಳುವುದೇನೆಂದರೆ, ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ನಾನು ನರಜನ್ಮದವರಿಗೆಲ್ಲೂ ಕೇಡನ್ನುಂಟು ಮಾಡುವೆನು, ಆದರೆ ನೀನು ಎಲ್ಲಿಗೆ ಹೋದರೂ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗೋದಕ್ಕೆ ನಿನಗೆ ಅವಕಾಶ ಕೊಡುವೆನು. ಹೌದು ಪ್ರಿಯರೇ, ಇಲ್ಲಿ ಸ್ವಾಮಿ ಪ್ರವಾದನೆ ಯೆರೆಮೀಯನ ಜೊತೆಲಿ ಹೇಳುವುದೇ ಒಂದು ಬಹಳ ಕಠಿಣ ಸಮಸ್ಯೆ ಆಗಿರುವಂತಾಗಿದೆ. ಸೊ ನಾವು ಹಾಗೆ ಮುಂದೆ ಓದುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸಹ ನಾವು ಕೇಳುತ್ತೇವೆ, ನಾವು ಕ್ರಿಸ್ತನನ್ನು ಹುಡುಕುವುದಾದರೆ ಇವತ್ತು ಅವನನ್ನು ಕಂಡುಕೊಳ್ಳುವಂತಾಗಿರ್ತೇವೆ. ಹುಡುಕಿರಿ ನಿಮಗೆ ಸಿಗಲ್ಪಡುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದಂತ ಹೇಳಿದ ಈ ಸಂದೇಶದಲ್ಲಿ ನಾವು ಕ್ರಿಸ್ತನನ್ನು ನಾವು ಹುಡುಕುವಂತಾಗಿದ್ದೇವೆ ಪ್ರಿಯ. ಇವತ್ತು ನಾವು ಓದುವಾಗ ಕ್ರಿಸ್ತನ ಜೀವಿತದಲ್ಲಿ ನಾವು ಕ್ರಿಸ್ತನನ್ನು ಕಂಡುಕೊಂಡಿರುವಾಗ ಅವರ ಸತ್ಯದ ಮಾರ್ಗದಲ್ಲಿ ನಡಿಬೇಕಾಗಿದೆ. ಹೌದು ಪ್ರಿಯರೇ, ನಾವು ಓದುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಸಂಧಿ ನಾವು ಓದ್ತೇವೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 18ನೇ ಸಂಧಿಯಲ್ಲಿ ಒಬ್ಬ ಯೌವನಸ್ಥ ಮಗನು ದೇವರ ಸನ್ನಿಧಿಗೆ ಬರುವಂತನಾಗಿರ್ತಾನೆ. ಇಲ್ಲಿ ಶ್ರೀಮಂತ ಯೌವನಸ್ಥನು ದೇವರಿಗೆ ಬಂದು ಏನು ಅಂತಾನೆ, ನಾನು ಒಬ್ಬ ಅಧಿಕಾರಿ ಬಂದು ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಆಗುವಂತೆ ಏನು ಮಾಡಬೇಕು ಎಂದು ಆತನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಅಂದು ಪ್ರಿಯರೇ, ಈ ವಾಗ್ದಾನದಲ್ಲಿ ಆ ಪ್ರಿಯ ಮಗನಿಗೆ ಹೇಳುವುದು ಸ್ವಾಮಿ ಏನೆಂದರೆ, ನಿನ್ನಲ್ಲಿ ಒಂದು ಕೊರತೆಯಾಗಿದೆ. ನೋಡ್ರಿ 22ನೇ ವಚನದಲ್ಲಿ, ಇನ್ನೂ ನಿನಗೆ ಒಂದು ಕಡಿಮೆಯಾಗಿದೆ. ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಂಡು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು. ಇಲ್ಲಿ ಆ ಶ್ರೀಮಂತ ಯೌವನಸ್ಥನನ್ನು ಸ್ವಾಮಿ ಕರೆಯುವಂತನಾಗಿದ್ದಾನೆ. ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದೇನೆ ಅಂತ ಹೇಳುವ ಆ ಶ್ರೀಮಂತನಿಗೆ ಸ್ವಾಮಿ ಹೇಳಿದರೆ, ನೀನು ಒಂದನ್ನು ನಿನ್ನಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾನೆ. ಆ ಒಂದು ವಿಚಾರ ಯಾವುದೆಂದರೆ, ನೀನು ನಿನ್ನ ಆಸ್ತಿಯನ್ನು ಮಾರಿ ಏನು ಮಾಡು, ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸುತ್ತದೆ. ಕಮ್ ವಿತ್ ಮೀ, ಫಾಲೋ ಮೀ, ದೇರ್ಸ್ ಎ ಟ್ರೆಜರ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ನಿನಗಾಗಿ ಇರ್ತಕ್ಕಂಥ ಆ ಒಂದು ಸಂಪತ್ತಿಗೋಸ್ಕರ ನೀನು ಬರುವಂತನಾಗಿದೆ. ಆ ಮನುಷ್ಯ ಏನಂತೀರಿ, ಕ್ರಿಸ್ತನನ್ನು ಹಿಂಬಾಲಿಸುವುದಿಲ್ಲ. ಅವನು ಶ್ರೀಮಂತನಾದ್ದರಿಂದ ಅವನು ವ್ಯಥೆಪಟ್ಟು ಮತ್ತೆ ವಾಪಸ್ ಹೋಗುವಂತನಾಗಿರ್ತಾನೆ. ಇಲ್ಲೂ ಸಹ ಸ್ವಾಮಿ ಅವನು ಕರೆಯಲ್ಪಡುವಾಗ ಅವನು ಕ್ರಿಸ್ತನನ್ನು ಹಿಂಬಾಲಿಸುವುದಿಲ್ಲ ಪ್ರಿಯರೇ. ಅದೇ ರೀತಿ ನಾವು ಎಷ್ಟೋ ವಿಚಾರಗಳಲ್ಲಿ ಈ ಲೋಕ ನಮ್ಮನ್ನು ಸತ್ಯದಿಂದ ನಮ್ಮನ್ನು ಏನು ಮಾಡ್ತದೆ ಅಂದರೆ ತಡೆಯುವಂತಾಗಿದೆ ಪ್ರಿಯರೇ. ಕ್ರಿಸ್ತನನ್ನು ಹಿಂಬಾಲಿಸಲು ಈ ಲೋಕ ನಮಗೆ ಅಡಚಣೆಯಾಗಿ ಬರುವಂತಾಗಿದೆ. ಈ ಲೋಕದ ಶ್ರೀಮಂತಿಕೆ ಅದನ್ನು ತಡೆಯುವಂತಾಗಿದೆ. ಆದ್ದರಿಂದ ನಾವು ಎಚ್ಚರಿಕೆ ಉಳ್ಳವರಾಗಿ ದೇವರ ಜ್ಞಾನದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕ್ರಿಸ್ತನನ್ನು ನಾವು ಇವತ್ತು ಜೀವಿಸಬೇಕು, ಕ್ರಿಸ್ತನಲ್ಲಿ ನಡೆಯಬೇಕಾಗಿದೆ ಪ್ರಿಯರೇ. ಆ ಸತ್ಯದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಅಧಿಕವಾಗಿ ನಡೆಸುವಂತಾಗಿದೆ ಪ್ರಿಯರೇ. ಸೊ ಆದ್ದರಿಂದ ಇಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರಿಂದ ಬಂದಂಥ ಈ ಒಂದು ಆಶೀರ್ವಾದವನ್ನು ದೇವರ ಜೊತೆಯಲ್ಲಿ ಜೀವಿಸುವಂಥ ಭಾಗ್ಯನ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಹನೋಕನು ಯಾವ ರೀತಿ ಜೀವಿಸಿದನೋ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ಜೀವಿತ ನಮ್ಮಲ್ಲಿ ಇರಬೇಕು. ಇವತ್ತು ಅನ್ಯೋನ್ಯತೆಯ ಜೀವಿತ ಅಂದರೆ ಕ್ರಿಸ್ತನಲ್ಲಿ ಅವನ ವಾಕ್ಯದಲ್ಲಿ ನಾವು ಒಂದಾಗಿರಬೇಕಾಗಿದೆ. ಇವತ್ತು ಕ್ರಿಸ್ತನ ವಾಕ್ಯದಲ್ಲಿ ಇರುವಾಗ ನಾವು ಅದನ್ನು ಬಲ ಹೊಂದುವಂತಾಗಿದ್ದೇವೆ ಪ್ರಿಯರೇ. ಯಾಕೆಂದರೆ ನಾವು ಹೇಳುವಾಗ ಪೌಲನು ಕೊಲೊಸ್ಸೆದ 1ನೇ ಸಂಧಿ 28ನೇ ವಚನದಲ್ಲಿ ನಾವು ಓದುವಾಗ ಭಾಳಷ್ಟು ಗಂಭೀರವಾಗಿ ಹೇಳುವಂತಾಗಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 1ನೇ 28ನೇ ವಚನದಲ್ಲಿ ಈ ರೀತಿ ಹೇಳುವಂತಾಗಿದೆ, ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಹೌದು ಪ್ರಿಯರೇ, ಪೌಲನು ಹೇಳಿದ ಸಂದೇಶ ಸಭೆಯ ಪ್ರತಿಯೊಬ್ಬರನ್ನು
ಕ್ರಿಸ್ತನ ಯೇಸುವಿನಲ್ಲಿ ಕ್ರಿಸ್ತನ ಮುಂದೆ ತರುವಾಗ ಅವರು ಪರಿಪೂರ್ಣತೆಯಲ್ಲಿ ನಡೆಸುವಂತಾಗಿದೆ. ಪೌಲನು ಹೇಳುವುದೇನೆಂದರೆ 2 ಕೊರಿಂಥದವರ ಪತ್ರಿಕೆ 12ನೇ ಸಂಧಿ 9ನೇ ವಚನದಲ್ಲಿ ಈ ರೀತಿ ಹೇಳುವಂತನಾಗಿದ್ದೇನೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವ್ಯವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹೌದು ಪ್ರಿಯರೇ, ಇಲ್ಲಿ ಪೌಲನು ಅವನ ಈ ಒಂದು ಸಂದೇಶದಲ್ಲಿ ಅವನ ಬಲಹೀನತೆಯಲ್ಲಿ ಕ್ರಿಸ್ತನ ಬಲದಲ್ಲಿ ಅವನೇನಾಗಿದ್ದಾನೆ, ಪರಿಪೂರ್ಣತೆಯನ್ನು ಕಾಣುವಂತನಾಗಿರ್ತಾನೆ. ಆ ಪೌಲನ ಒಂದು ಜೀವಿತ ನಮ್ಮೆಲ್ಲರಿಗೂ ಏನಾಗಿದೆ, ಮಾದರಿಯಾಗಿದೆ. ಅವನು ಆ ಕಷ್ಟವನ್ನು ಅನುಭವಿಸುವಾಗ ಕ್ರಿಸ್ತನ ಕೃಪೆಯಲ್ಲಿ ಅವನು ಬಲ ಹೊಂದುವಂತೆ, ನನ್ನ ಕೃಪೆಯೇ ನಿನಗೆ ಸಾಕು. ಹೌದು ಪ್ರಿಯರೇ, ಇವತ್ತು ನಮ್ಮೆಲ್ಲ ಬರ್ತಕ್ಕಂಥ ಕಷ್ಟದಲ್ಲಿ, ಶೋಧನೆಯಲ್ಲಿ ಕ್ರಿಸ್ತನ ಕೃಪೆಯಲ್ಲಿ ನಾವು ಏನಾಗಿದೆ, ಎದುರಿಸುವಂತರಾಗಿದ್ದೇವೆ, ಆ ಎದುರಿಸಬೇಕಾಗುವಂತಾಗಿದೆ. ಹೌದು ಪ್ರಿಯರೇ, ಕ್ರಿಸ್ತನ ಬಲ ಕೃಪೆಯೇ ನಮಗೆ ಸಾಕು. ಅದೇ ರೀತಿ ನಾವು ಹೋಗುವ ದೇವರಿಂದ ಆರಿಸ್ಕೊಂಡಂತೆ ನಾವು ಪ್ರಿಯರೇ ಇವತ್ತು ನೋಡುತ್ತೇವೆ. ಕೊಲೊಸ್ಸೆದವರ ಪತ್ರಿಕೆಯಲ್ಲಿ ನಾವು ಸಹ ನೋಡ್ತೇವೆ 3ನೇ ಸಂಧಿ 12 ವರ್ಷ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠರು ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಹೌದು ಪ್ರಿಯರೇ, ಇವತ್ತು ನಾವು ಹೇಳುವಾಗ ನಮ್ಮಲ್ಲಿ ಯಾವ ರೀತಿ ಗುಣಾತಿಶಯಗಳನ್ನು ಇದೆ, ದೇವರ ಮಕ್ಕಳಾದಂಥ ನಮ್ಮಲ್ಲಿ ಇರ್ತಕ್ಕಂಥ ಗುಣಾತಿಶಯ ಬಹಳಷ್ಟು ಅಮೂಲ್ಯ. ದೀನ ಸ್ವಭಾವವನ್ನು, ಸಾತ್ವಿಕತ್ವವನ್ನು, ದೀರ್ಘ ಶಾಂತಿಯನ್ನು, ಕನಿಕರ ದಯೆಯನ್ನು ಹೊಂದುವಂತರಾಗಿರಬೇಕು. ನೋಡಿರಿ, ಮುಂದೆ ಓದುವಾಗ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸಿ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಆ ಕ್ಷಮಿಸಿ ಭಾವನೆ ಇಲ್ಲ. ಹೌದು ಪ್ರಿಯರೇ, ದೇವರ ಮಕ್ಕಳಾದ ನಮಗೆ ಇರಬೇಕಾದಂಥ ಈ ಗುಣ ಕ್ರಿಸ್ತನಲ್ಲಿ ಬರುವಂತಾಗಿದೆ. ಕ್ರಿಸ್ತನ ಕೃಪೆಯಲ್ಲಿ ನಾವು ಹೊಂದುವಂತರಾಗಿದ್ದೇವೆ. ಈ ಅಂತ್ಯಕಾಲದಲ್ಲಿ ಕ್ರಿಸ್ತನೇ ಬರುವಣಿಗೆಯಾಗಿ ಸಾಕ್ಷಿ ಕೊಡುವಂಥ ನಾವು ಇವತ್ತು ಕ್ರಿಸ್ತನ ಗುಣತಾಸೆ ಸತ್ಯದಲ್ಲಿ ನಡೆಯಬೇಕಾಗಿದೆ. ಪ್ರಿಯರೇ, ಈ ಕಾಲದಲ್ಲಿ ನಾವು ದೇವರು ನಮ್ಮನ್ನು ಸತ್ಯದಲ್ಲಿ ನಡೆಯಲು ಆರಿಸಿಕೊಂಡಿರುವಾಗ ಈ ಗುಣಾತಿಶಯಗಳನ್ನು ನಾವು ನಡೆಸುವಾಗ, ತೋರಿಸ್ಕೊಡುವಾಗ ದೇವರ ಸತ್ಯದ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವರಾಗಬೇಕಾಗಿದೆ. ದೇವರ ಅನ್ಯೋನ್ಯತೆ ಅನ್ನುವಾಗ ಅಂದರೆ ನಮ್ಮ ಸಭೆಯ ಒಂದು ಅನ್ಯೋನ್ಯತೆಯಲ್ಲಿ, ಸಭಿಕರ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವಾಗ ಕ್ರಿಸ್ತನು ನಮ್ಮನ್ನು ಅವನ ಮಾರ್ಗದಲ್ಲಿ ನಡೆಸುವಂತನಾಗಿದ್ದಾನೆ. ಪ್ರಿಯರೇ, ಅದೇ ರೀತಿ ನಾವು ಅಂತ್ಯಕಾಲದಲ್ಲಿ ಕ್ರಿಸ್ತನ ಬರುವಣಿಗೆ ಸಾಕ್ಷಿ ಕೊಡಬೇಕಾದ್ರೆ ಈ ಎಲ್ಲ ಅತಿಶಯಗಳನ್ನು ನಾವು ಹೋಗಿ ಅನುಭವಿಸೋದಾದರೆ ದೇವರ ಸನ್ನಿಧಿಗೆ ಸತ್ಯದ ಬೆಳಕಿಗೆ ಬರುವಂತಾಗಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ನೀವು ಈ ಲೋಕದ ಬೆಳಕಾಗಿರಿ ಅಂತ ಹೇಳೋದು. ನಾನು ಈ ಲೋಕದ ಬೆಳಕಾಗಿದ್ದರಿಂದ ನೀವು ಸಹ ಬೆಳಕಾಗಿರಿ ಅಂತ ಹೇಳೋದು. ಸೊ ಆದ್ದರಿಂದ ಪ್ರಿಯರೇ, ದೇವರ ಸತ್ಯದ ಮಾರ್ಗದಲ್ಲಿ ನಡೆಯುವುದೆಂದರೆ ಸತ್ಯದ ಬೆಳಕಿನಲ್ಲಿ ನಡೆಯುವಂತರಾಗಿದ್ದೇವೆ. ಇವತ್ತು ಆ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ನಾವು ಕ್ರಿಸ್ತನ ಬೆಳಕಿನಲ್ಲಿ ಜೀವಿಸಿ ಇತರಿಗೆ ನಾವು ಸಾಕ್ಷಿಯಾಗಿದ್ದು ಪ್ರಿಯರೇ, ಆ ಸತ್ಯದ ಬೆಳಕನ್ನು ಇತರರು ನೋಡುವಂಥ ನಾವು ಬೇಡಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಪರಿಶುದ್ಧ ತಂದೆಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಪ್ಪ. ನೀನು ಈ ಲೋಕದ ಬೆಳಕಾಗಿ ಬಂದು ನೀನು ನಮ್ಮ ಜೀವಿತದಲ್ಲಿ ಅಸತ್ಯದ ಬೆಳಕಲ್ಲಿ ನಡೆಸಿ ಮಾಡಿದ್ದಿ. ಸ್ತೋತ್ರ ತಂದೆ. ಈ ಸಂದೇಶಕ್ಕೂ ಸ್ತೋತ್ರಪ್ಪ. ಕೇಳಿದಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಿ ನಿನ್ನ ಸತ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸಬೇಕಾಗಿ ಬೇಡರಾಗಿದ್ದೇವೆ. ನೀ ವಾಕ್ಯಗೋ ಸ್ತೋತ್ರ ತಂದೆ. ನೀ ಬರುವವರೆಗೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿ ನಿನ್ನ ನಾಮನ ಮಹಿಮೆಪಡಿಸಬೇಕಾಗಿ ಪ್ರಭು ರಕ್ಷಕನೂ ಆದ ಯೇಸುವಿನ ಮುದ್ದು ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್.